ಹೆಣ್ಣು ಒಂದು ಮಾಯ ರೂಪ ಅನ್ನೋದು ಒಬ್ರಲ್ಲ ಇಬ್ರಲ್ಲ ಸುಮಾರು ಕವಿಗಳು ಹಲವಾರು ರೀತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಕಾರ್ತಿಕ್ಗೆ ಇದು ಬೇರೆ ತರನೇ ಅನುಭವಕ್ಕೆ ಬಂದಿದೆಯಂತೆ. ನಂಗೆ ಗೊತ್ತಿಲ್ಲ ಏನು ಅಂತ, ಬನ್ನಿ ನೋಡ್ಕೊಂಡ್ ಬರೋಣ. ಏನ್ ಹೇಳಿ ಮೇಡಮ್, ದೇವ್ರು ಮನುಷ್ಯನ ಮೂಳೆ ಮಾಂಸದಿಂದ ಸೃಷ್ಟಿ ಮಾಡ್ತಾನೆ. ಫಸ್ಟ್ ಟೈಮ್ ದೇವ್ರು ಒಂದ್ ಮುಷ್ಟಿ ಬೆಲ್ಲ ಒಂದ್ ಮುಷ್ಟಿ ಬೆಣ್ಣೆ ತಗೊಂಡು ಸಖತ್ತಾಗಿ ಸೃಷ್ಟಿ ಮಾಡಿರೋದೇ ನನ್ನ ಹೆಂಡತಿನ. ಈ ದುಂಬಿ ಈ ಹೂ ಮೇಲ್ ಬಿಟ್ಟು ಬೇರೆ ಎಲ್ಲೂ ಕೂತಿಲ್ಲ ಮೇಡಮ್. ನಂಗೆ ಗೊತ್ತಾನೆ ಹೇಳ್ತೀಯ ಸುಮ್ಮನೆ. ಹೌದು ಮೇಡಮ್, ಇವಳನ್ನೇ ಬೆಣ್ಣೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ. ಅಲ್ಲ, ಈ ಹೂ ಮೇಲೆ ಬೇರೆ ಜೇನ್ ಕೂರಲ್ಲ ಅಂತ ಇನ್ನು ಹೊರಗಡೆಲ್ಲ ಬಂದು ಮುತ್ಕೊಂಡಿದ್ದಾವಲ್ಲ. ಅಲ್ಲ, ಅವರೆಲ್ಲ ಮುಡ್ತಾ ಇದಾರೆ, ನೀನೇನೆ ಅಂತ ನುಲಿತಾ ಇದ್ಯಾ? ಪಾಪ ಅವರು. ಯಾವ್ರ ಪಾಪ? ಅವ್ರೊಂಥರ ಮಕ್ಕಳ ತರ. 2 ನಿಮಿಷ ಬಿಟ್ಟಿದ್ರೆ ಕೈಲೊಂದ್ ಮಗುನೇ ಕೊಟ್ಟೋಗಾರು. ಎಲ್ಲಿ ಹೋಯ್ತಿದೀನಿ ನಾವು? ಆಫೀಸ್ಗೆ. ಇವತ್ತು ಫಸ್ಟ್ ಟೈಮ್ ಆಫೀಸಿಗೆ ಹೋಯ್ತಾ ಇದೀವಿ. ನಾನು ನೀನು ಗಂಡ ಹೆಂಡತಿ ಅಂತ ನಮ್ ಬಾಸಿಗೆ ಏನಾದ್ರು ಗೊತ್ತಾದ್ರೆ ಕ್ಯಾಸ್ಟಿಂದ ತೆಗ್ದಾಕ್ತಾನೆ. ನೀನ್ ಹೆಂಡತಿ ಅಲ್ಲ, ನಾನ್ ಗಂಡ ಅಲ್ಲ. ಅದಂಗಲ್ಲ, ನಮ್ಮಪ್ಪ 1 ಲಕ್ಷ ರೂಪಾಯಿ ಖರ್ಚು ಮಾಡು 1000 ಜನದ ಮುಂದೆ ನಮ್ಮಿಬ್ರಿಗೂ ಮದುವೆ ಮಾಡ್ಸಿದಾರೆ. ಅಲ್ಲ ಅಂತ ಹೇಳ್ಬಿಟ್ರೆ ಹೆಂಗೆ? ಯಾಕಂದ್ರೆ ಮಕ ಚಾಟ್ ಹೊಡ್ಬಿಡ್ತೀನಿ. ಆ ಹೊಟ್ಟೆಗೆ ಅನ್ನ ತಿರೋದ್ಬಿಟ್ಟು ಮಣ್ಣ ತಿಂತೀಯ. ಗೊತ್ತಾಗ್ಬಾರ್ದಂದ್ರೆ ಗೊತ್ತಾಗ್ಬಾರ್ದು. ಏನೇಳ, ನಾನ್ ಗಂಡ ಅಲ್ಲ, ನೀನ್ ಹೆಂಡತಿ ಅಲ್ಲ. ಹೋಗಲ್ಲ. ಈಗಲ್ಲ ಕಣೆ, ಆಫೀಸಿಗೆ ಹೋದ್ರ ಮೇಲೆ ಆಯ್ತಾ? ಎಲ್ಲಿ ಬರ್ತಿದೆ? ಆಫೀಸ್. ಹೊಟ್ಟೆ ಹೋದ್ರೆ ಗೊತ್ತಾಗಲ್ವಾ? ಅರ್ಧ ಗಂಟೆ ಬಿಟ್ಟು ಬಾ. ಅರ್ಧ ಗಂಟೆ ಅಂದ್ರೆ 30 ನಿಮಿಷ, 31 ನಿಮಿಷ ಆಗ್ಬಿಟ್ರಿ. ಯಾವ ಎಷ್ಟೊತ್ತಿಗಾರ ಬಾರಿ, ಎಷ್ಟೊತ್ತಿಗಾರ ಬಾ ರೀ. ಪಿನ್ ತೆಗಿಯೇ. ಈ ಪಿನ್ ಚುಚ್ತಾ? ಮೊನ್ನೆ ನನ್ನ ಪಕ್ಕದ ಮನೆಯವನಿಗೂ ಈ ಪಿನ್ ಚುಚ್ತು. ಪಕ್ಕದ ಮನೆಯವನಿಗೆ? ಸರ್ 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 ಒಂಚೂರು ಲಿಫ್ಟ್ ಕೊಡಿ ಸರ್. ಲಿಫ್ಟ್ ಯಾವ ಕಡೆ ಹೋಗ್ಬೇಕು? ವಿಜಯನಗರ ಸರ್. ವಿಜಯನಗರ? ನಾನು ಆ ಕಡೆ ಹೋಗ್ತಿದ್ದೀನಿ. ಹೌದಾ ಸರ್? ಥ್ಯಾಂಕ್ ಯು ಸರ್. ವಿಜಯನಗರದಲ್ಲಿ ಎಲ್ಲಿ? ಫೈನಾನ್ಸ್ ಆಫೀಸ್ ಸರ್. ನಾನು ಅದೇ ಆಫೀಸ್ಗೆ ಹೋಗ್ತಿರೋದು ಸರ್. ನಾನು ಹೊಸದಾಗಿ ಬರ್ತಾ ಇರೋ, ಒಂಚೂರು ಕರ್ಕೊಂಡು ಹೋಗ್ತೀರಾ ಸರ್? ಹೌದಾ? ಬನ್ನಿ ಬನ್ನಿ ಬನ್ನಿ. ಆಯ್ತು ಸರ್. ಗಾಡಿ ಒಂಚೂರು ಸ್ಟಾರ್ಟ್ ಆಗ್ತಾ ಇಲ್ಲ. ತಳ್ಳ ಸರ್, ತಳ್ಳ. ಒಂಚೂರು ತಳ್ಳಿ. ಸ್ಟಾರ್ಟ್ ಆಯ್ತು ಸರ್? ಇಲ್ಲ, ನೀರು ನೋಡ್ತೀನಿ. ಇಲ್ಲ, ಸ್ಟಾರ್ಟ್ ಆಗ್ತಿಲ್ಲ ಇನ್ನು. ಓಕೆ 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 ನೋಡಿ ಸರ್. ಇಲ್ಲ ಇಲ್ಲ, ಸ್ಟಾರ್ಟ್ ಆಗ್ತಾನೆ ಇಲ್ಲ. ಇನ್ನೊಂಚೂರು ತಳ್ಳಿ. ಓಕೆ. ಸಾಕು 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 ಸಾಕು. ಸ್ಟಾರ್ಟ್ ಆಯ್ತಾ ಸರ್? ಇಲ್ಲ, ಆಫೀಸ್ ಬಂತು. ಗಾಡಿ ಸರಿ ಇಲ್ಲ ಅಂದ್ರೆ ಗ್ಯಾರೇಜಿಗೆ ತೋರ್ಸ್ಬೇಕು ತಾನೆ? ಗ್ಯಾರೇಜಿಗೆ ತೋರಿಸಿದ್ರು ಏನ್ ಪ್ರಯೋಜನ ಇಲ್ಲ. ಯಾಕೆ? ಗಾಡಿಲಿ ಇಂಜಿನೇ ಇಲ್ಲ. ಯಾವ ಸರ್ ನೀನು? ಸಾಯಂಕಾಲ ಮನೆಗೆ ಹೋಗ್ಬೇಕಾದ್ರೆ ನನಗೆ ಹೇಳ್ಬಿಟ್ಟು ಹೋಗಿ. ಯಾಕೆ? ಗಾಡಿಲಿ ಒಟ್ಟಿಗೆ ಹೋಗೋಣ ಇಬ್ರು. ಹೊಡ್ರೆ ಮಾಕ ಹಪ್ಪಳ ಬತ್ ಮಗನೇ. ಮದುವೆಗೆ ನಿಂಗೆ? ಇಲ್ಲ ಸರ್, ಹುಡುಕ್ತಿದೀನಿ, ಹುಡುಗಿನ ಸಿಗ್ತಾನೆ ಇಲ್ಲ. ಹುಡುಗಿ ಹೆಂಗಿರ್ಬೇಕು? ನೋಡಿದ ತಕ್ಷಣ ಮದ್ವೆ ಆಗ್ಬಿಡ್ಬೇಕು ಅಂತ ಅನಿಸ್ಬೇಕು ಸರ್. ಹಂಗಾದ್ರೆ ನೀನ್ ಮದುಮಗಳನ್ನೇ ನೋಡ್ಬೇಕು. ಅಯ್ಯೋ, ಏನ್ ಸರ್ ನೀವು? ಚಿಕ್ಕ ಮಿಕೇಲ್ ದೊಡ್ಡ ಮಿಕೇಲ್ ಚಿಕ್ಕ ಅತ್ತಿಗೆ ಕಳ್ಳಾದಿನೇ ಕೈಯ ಮದುವೆ ಒಂದಾಗು. ನಮಸ್ಕಾರ ಸರ್, ನಮಸ್ಕಾರ. ಬಂದೇರಿ? ಅಲ್ಲ ಕಣ, ಇದೇನೋ ಹೆಲ್ಮೆಟ್ ಹಾಕೊಂಡ್ ಸೈಕಲ್ ಅಲ್ಲಿ ಬರ್ತಾ ಇದೆಯಾ? ಯಾರು ಗೊತ್ತು ಸರ್, ಇನ್ನ ಮಕ್ಕಳು ಸವಾಸ. ನಾಳೆಯಿಂದ ಸೈಕಲ್ಗೂ ಹೆಲ್ಮೆಟ್ ಬೇಕು ಅಂದ್ರು ಕರೆಕ್ಟ್ ಕಣೋ. ಅದಕ್ಕೆ ಈಗ್ಲಿಂದ ಹಾಕ ಓಡಾಡ್ತಾವನೆ. ವೆರಿ ಗುಡ್ ವೆರಿ ಗುಡ್ ಸರ್. ಈಗ ನಿಂಗೆ ಮಾತಾಡ್ಕೊಂಡ್ ನಿಂತ್ಕೊಂತೀರಾ? ಮೊದ್ಲೇ ಲೂಜ್ ನನ್ನ ಮಗ ತಲೆ ಕಟ್ ಬಾಸ್ ಅವನು. ಹೋಗಿ ಪೋಸ್ಟ್ ಆಫೀಸ್ಗೆ ಒಳಗೆ ಬನ್ರಿ ಅಪ್ಪ. ಬಾಸ್ ಮೊದ್ಲೇ ಸರಿ ಇಲ್ಲ. ಕುಂಟಲೆ ನಾನೇ ಈ ಕುಂಟಲೆ ಓನರ್. ಮೈ ನೇಮ್ ಈಸ್ ಕುಳ್ಮಿಂಟಿ ಸಣ್ಣ ಕುಂಟಲೆ. ನನಗೆ ತಲೆ ಕೆಟ್ರೆ ಶಾರ್ಟ್ ಟೆಂಪರ್, ಇನ್ನು ತಲೆ ಕೆಟ್ರೆ ಡಬಲ್ ಶಾರ್ಟ್ ಟೆಂಪರ್. ಡೋಂಟ್ ಸಿ ಮೀ, ದಿಸ್ ಈಸ್ ಫೈರ್, ಯು ಆರ್ ಬರ್ನಿಂಗ್, ಬಿ ಕೇರ್ಫುಲ್. 9 ಗಂಟೆ ಆಯ್ತು, ಇನ್ನು ಒಬ್ಬ ನನ್ನ ಮಗನ ಆಫೀಸಿಗೆ ಬಂದಿಲ್ಲ. ಒಂಚೂರು ಕಾಮನ್ ಸೆನ್ಸ್ ಇಲ್ವಾ? ಯು ಅನ್ಎಜುಕೇಟೆಡ್ ವೆಜಿಟೇಬಲ್ ಫ್ರೂಟ್ಸ್. This is pizzas and burgers. Nonsense. This is people. This is artists. This is judges. ಒಂದು ಕಾಮನ್ ಸೆನ್ಸ್ ಇಲ್ವಾ? ಇಷ್ಟೊಂದು ಬಾಸ್ ಬಂದು ನಿಂತಿದ್ದೀನಿ. ಸರ್, ಗುಡ್ ಮಾರ್ನಿಂಗ್ ಸರ್. ಸರ್
ಸರ್ ಬಿತ್ತು. ಬೆಳಗ್ಗೆ ಬೆಳಗ್ಗೆ ಹೆಂಗ್ ವಿಶ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ಹೆಂಗ್ ಮಾಡ್ಬೇಕು ಸರ್? ಕುಂಟಲಕನ ಕುಂಟಲೆ ಕುಂಟಲಕನ ಕುಂಟಲೆ ಹಿಂಗ್ ವಿಶ್ ಮಾಡ್ಬೇಕು. ಓಕೆ ಸರ್. ಕುಂಟನಕಲ್ ಕುಂಟಲೆ ಕುಂಟನಕಲ್ ಕುಂಟಲೆ ಕುಂಟನಕಲ್ ಕುಂಟಲೆ. ಸರಿ ಹೋಗು. ಓಕೆ ಸರ್. ಹಂಗೋಗು ಹಂಗೋಗು ಹಂಗೋಗು. ಕೆಳಗಿಂದ ಬಾ, ಕೆಳಗಿಂದ. ಈ ಕಡೆಯಿಂದ ಬಾ, ಹಿಂಗ್ ಬಾ, ಈ ಕಡೆ ಹೋಗು. ಎಲ್ಲಿ ಎಲ್ಲಿ? ಇದರು ಸರ್. ಟೈಮ್ ಎಷ್ಟು? 9:30 ಸರ್. ಆಫೀಸ್ ಟೈಮ್ ಎಷ್ಟು? 9 ಗಂಟೆ ಸರ್. ನೀನ್ ಎಷ್ಟು ಗಂಟೆ ಬಂದಿದ್ಯಾ? 9 ಗಂಟೆ 9:30. ಏನ್ ಮಾಡ್ಲೀಗ? ಹಿಂದ್ಗಡೆ ನಡಿ ಒಳಕ್ಕೆ, ನಡಿ ಒಳಕ್ಕೆ. ಅಮ್ಮ ಸರ್ ಸರ್ ಸರ್. ಹೊರ ತಕ್ಷಣ ಯಾವನಾದ್ರು ಅಮ್ಮ ಅಂತಾನ? ಕುಂಟನಕಲ್ ಕುಂಟಲೆ ಕುಂಟನಕಲ್ ಕುಂಟಲೆ ಕುಂಟನಕಲ್ ಕುಂಟಲೆ. ಹೋಗ್ ಕುತ್ಕೋ. ಭಯ ಭಯ ಇರ್ಲಿಕ್ಕೆ. ಕುಂಟಲೆ 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 ಹೆಂಗೆ? ನನ್ನ ಮಗನಿಗೆ ಮುಂಚೆನೆ ಗೊತ್ತು. ಇದು ಹೆಂಗೆ? ಇದು ಸೂಪರ್ ಸರ್. ಟೈಮ್ ಎಷ್ಟು? 9:30 ಸರ್. ಆಫೀಸ್ ಟೈಮ್ ಎಷ್ಟು? 9 ಗಂಟೆ. ನೀನ್ ಎಷ್ಟು ಗಂಟೆ ಬಂದಿದ್ಯಾ? ನಾನು 9:30 ಸರ್. ಏನ್ ಮಾಡ್ಬೇಕೀಗ? ನಡಿ ಒಳಕ್ಕೆ. ಯಾವನೇವನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕುಂಟಲೆ 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 ಕುಂಟನಕಲ್ ಕುಂಟಲೆ ಕುಂಟನಕಲ್ ಕುಂಟಲೆ. ವೆರಿ ಗುಡ್. ಇನ್ಮೇಲೆ ನಿಮ್ಗೆ 2,000 ರೂಪಾಯಿ ಸಂಬಳ. ಕುಂಟಲೆ 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 ಕುಂಟಲೆ. ಕಟ್ ಮಾಡಿದೆ ಅಂದೆ. ಬನ್ನಿ ಹೋಗೋಣ. ನೋಡೋಣ. ನಾನು ಬರ್ತೀನಿ. ಏಯ್ ಈಗ ಏನಾದ್ರು ಇನ್ನೊಂದ್ಸತಿ ಲಿಫ್ಟ್ ಕಡೆ ಕಲ್ಲೋಡ. ಬನ್ನಿ ಸರ್. ಚಿನ್ನ, ಹಾ, ನಾನು ಒಂದ್ ವೇಳೆ ಈ ಲಿಫ್ಟ್ ಅಲ್ಲೇ ಸತ್ತೋದ್ರೆ ನೀನ್ ಏನ್ ಮಾಡ್ತೀಯಾ? ನಾನು ಸತ್ತೋಗ್ಬಿಡ್ತೀನಿ. ನನಗೆ ಗೊತ್ತಿತ್ತು ಸರ್, ಏನಂತ? ನೀವು ಸತ್ರು ನಿಮ್ ದರಿದ್ರ ಬಿಟ್ಟೋಗಲ್ಲ ಅಂತ. ಕರೆಕ್ಟ್ ಆಗಿ ಅವಂದೆಲ್ಲ ಬಿಟ್ಟಾಕು. ಚಿನ್ನ, ನಾನ್ ನಿನ್ ಸ್ವಲ್ಪ ದಿನದಲ್ಲೇ ದುಡ್ದು ಏನ್ ಚಿನ್ನದ ರಿಂಗ್ ಕೊಡಿಸ್ತೀಯಾ? ಇಲ್ಲ, ಹೊಸದೊಂದು ಕಾರ್ ತಗೋತೀನಿ. ಅದ್ರಲ್ಲಿ ನಾವಿಬ್ರು ಸೇರಿ ನಾವಿಬ್ರು ಸೇರಿ ನಾನು ಸೇರ್ಕತೀನಿ. ನಾವಿಬ್ರು ಸೇರಿ ತಿಂಗ್ಳ EMI ಕಟ್ಟೋಣ. ಅವನ್ನ ಕರ್ಕೊಂಡು ಕಟ್ಟಿಸ್ಕೋ. ಮೇಡಮ್, ಲವ್ ಮಾಡಿ ಎಷ್ಟು ದಿನ ಆಯ್ತು? 15 ದಿನ. ಅದಕ್ಕೆ ಹಿಂಗೆ ಬಿಡಿ. ನೋಡಿ, ಈ ಪಾರ್ಕು ಸಿನಿಮಾ ಪಬ್ಬು ಎಲ್ಲ ಮುಗಿತಾ? ಸಿಕ್ಕಾಪಟ್ಟೆ ಓಡಾಡಿದೀವಿ ಮೇಡಮ್, ಈ ದುಂಬಿ ಹೂ ಹತ್ರ ಹೋಗಿ ಹೂ ಹತ್ರ ಇರೋ ಮಕರಂದನೆಲ್ಲ ಈರ್ಕ ಬಂದ್ಬಿಡುತ್ತೆ. ಆಮೇಲಿಂದ ಅಷ್ಟೇ. ಸರ್, ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ನಾನ್ 30 ವರ್ಷದಿಂದ ಕೂತ್ಕೊಂಡೆ ತಿಂತಿದ್ದೀನಿ. ಓ, ದೊಡ್ಡ ಜಮೀನ್ದಾರು ಹಂಗತ್ತೆ. ಇಲ್ಲಪ್ಪ, ಮತ್ತೆ ಮಾಡಕ್ಕೇನ್ ಕೆಲ್ಸ ಇಲ್ವಲ್ಲ, ಅದಕ್ಕೆ ಕೂತ್ಕೊಂಡೆ ತಿಂತಿದ್ದೀನಿ. ನೋಡಿದ್ರೆ ಮೇಡಮ್, ಇವನು ಕೂತ್ಕ ತಿಂತಾವನೆ. ನಿಮ್ನ ಆಯ್ಕ ತಿನ್ನಂಗ್ ಮಾಡ್ತಿದ್ದ, ನಿಮ್ ಮಕ್ಳನ್ನಂತೂ ಕೇಳ್ಕೊಂಡ್ ತಿನ್ನಂಗ್ ಮಾಡ್ತಿದ್ದ. ನೋಡೋ, ನನ್ನ ನಿನ್ನ ಸ್ಟೇಟಸ್ ಮ್ಯಾಚ್ ಆಗಲ್ಲ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿತು. ಗುಡ್ ಬೈ. ನೋಡಿದ್ರ ಸರ್, ಹುಡುಗಿರು ಈ ಬ್ರೇಕಪ್ ಅನ್ನೋ ಪದ ಇಟ್ಕೊಂಡು ನಮ್ಮ ಹತ್ರ ಖರ್ಚು ಮಾಡಿಸೋ ದುಡ್ಡನ್ನೆಲ್ಲ ಹೆಂಗ್ ತಿನ್ಕೊ ಹೋಯ್ತಾರೆ ಅಂತ. ದುಡ್ಡು ಕೇಳಿ ದುಡ್ಡು. ಬ್ರೇಕಪ್ ಅಂತ ಹೋಗ್ಬಿಟ್ರೆ ಇಷ್ಟ ದಿನ ಖರ್ಚು ಮಾಡಿರೋ ದುಡ್ಡು ಅವನ್ ಕೊಡ್ತಾನೆ, ಕೊಟ್ಬಿಡು. ನೋಡೋ, ನೀನು ಸಿಗರೇಟ್ ಸೇರ್ತೀಯ. ಒಂದ್ಸಲ ಸೇದ್ ಬಿಟ್ಟಿರೋ ಹೊಗೆ ಎಷ್ಟೇ ಹೇಳಿದ್ರು ವಾಪಸ್ ಬರಲ್ಲ. ಕರೆಕ್ಟ್ ಕಡೆ. ಹುಡುಗಿರು ಸಿಗರೇಟ್ ತರ ಫಿಲ್ಟರ್ನಾದ್ರೂ ಉಳಿಸ್ತೀವಿ, ಆದ್ರೆ ಹುಡುಗಿರು ಬೀಡಿ ತರ ಬೂಡಾನು ಬಿಡ್ದಂಗೆ ಹೇಳ್ತಾರೆ ಅಲ್ವೇನ್ರೋ? ನೋಡೋ, ನನ್ಗೂ ನಿನ್ಗೂ ಸ್ಟೇಟಸ್ ಮ್ಯಾಚ್ ಆಗಲ್ಲ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿತು. ಗುಡ್ ಬೈ. ನೋಡಿ ಸರ್, ಈ ಲವ್ ಅನ್ನೋದು ಒಂಥರ ಎಣ್ಣೆ ಅಂಗಡಿ ಮುಂದೆ ಎಣ್ಣೆ ಕಾದಂಗೆ. ಅದ್ ಬಂದಾಗಿ ಬಾಗ್ಲಾಕದ್ಮೇಲೆ ಮತ್ತೆ ಸಿಗಲ್ಲ. ಎಲ್ಲೋಗ್ಬೇಕು ಕೇಳಿ. ನಮ್ಮ ಹುಡುಗಿ ಕೈ ಕೊಟ್ಲು, ಟಾಪ್ ಫ್ಲೋರ್ ಕರ್ಕೊಂಡೋಗಿ ಅಲ್ಲಿಂದ ನೆಗ್ದು ಬಿದ್ದು ನೆಲ್ಲಿಕಾಯಿ ಆಗೋಗ್ತೀನಿ. ನೋಡೋ, ಈ ಲವ್ಗೂ ಪ್ರೀತಿಗೂ ಇರೋ ವ್ಯತ್ಯಾಸ ಏನು ಅಂತ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳ. ಈ ಲವ್ ಅನ್ನೋದು ಒಂಥರ ಚ್ವಿಂಗಮ್ ಇದ್ದಂಗೆ, ಅಗ್ದಂಗೆ ಸ್ವೀಟ್ ಅನ್ನಿಸ್ತಾ ಇರುತ್ತೆ. ಆದ್ರೆ ಈ ಮದುವೆ ಅನ್ನೋದು ಅದೇ ಚ್ವಿಂಗಮ್ ಉಗ್ದ ಮೇಲೆ ಪ್ಯಾಂಟ್ ಕಂಟಂಗೆ ಕಣ ಇರಿಟೇಟ್ ಆಗ್ತಾ ಇರುತ್ತೆ. ನೋಡೋ, ಈ ಬ್ಯಾಚುಲರ್ಸ್ ಲೈಫ್ ಅನ್ನೋದು ಒಂಥರ ಡ್ಯಾಮ್ ಇದ್ದಂಗೆ. ಒಂದ್ಸಲ ಓಪನ್ ಆಗಿ ಹೋಗ್ಬಿಟ್ರೆ ಮುಗೀತು, ಮತ್ತೆ ಎಷ್ಟೇ ಮಾಡಿದ್ರು ವಾಪಸ್ ಬರಲ್ಲ. ನೋಡು, ಇನ್ನೂ ಚಿಕ್ಕ ವಯಸ್ಸು, ಲವ್ ಗಿವ್ ಮಾಡ್ಕೊಂಡು ಹಾಳಾಗ್ಬೇಡ. ಗ್ರೌಂಡ್ ಫ್ಲೋರ್ ಇಳಿಸ್ತೀನಿ, ಇಳ್ಕೊಂಡು ಓಡ್ಬಿಡ. ಸರ್, ನಮ್ಮಂತವ್ರಿಗೆ ಈ ಕೆಲಸ ಯಾರು ಕೊಡ್ತಾರೆ ಸರ್? ನೋಡ, ಇಂಜಿನಿಯರಿಂಗ್ ಮಾಡಿದೀನಿ, ಡಿಗ್ರಿ ಮಾಡಿದೀನಿ, ಯಾವನು ಕರ್ದ್ ಕೆಲಸ ಕೊಡಲ್ಲ ಕಣ. ನಾವೇ ಟೀ ಅಂಗಡಿ, ಕಾಫಿ ಅಂಗಡಿ ಅಂತ ಇಟ್ಕೊಂಡ್ರೆ ಏನಾದ್ರು ಉದ್ದಾರ ಆಗ್ತೀಯ. ಹೋಗ್ ಹೇಳ್ತೀನಿ, ಹೋಗು. ಅನ್ನಂಗೆ
ಇಲ್ಲೆಲ್ಲ ಸ್ಯಾಲ್ರಿ ಹೆಂಗ್ ಸರ್? ಇಲ್ಲ ಬಿಡ, ತಿಂಗಳಿಗೆ 25,000 ಸ್ಯಾಲ್ರಿ, PF ESI ಎಲ್ಲ ಕಟ್ಟಾಗಿ ಕೈಗೆ 22,000 ಸಿಗುತ್ತೆ. ಇನ್ನ ಮಕ್ಳು ಮರಿ ನೋಡ್ಕೊಳಕ್ಕೆ ರೂಮ್ ಕೊಟ್ಟವ್ರೆ, ರೂಮ್ ಅಲ್ಲಿ ಇರ್ತೀವಿ, ಪೆಟ್ರೋಲ್ ಫ್ರೀ, ಗಾಡಿನೂ ಫ್ರೀ. ಆಮೇಲೆ ಈ ರೂಮ್ ಅಲ್ಲಿ ಇರೋರು ಮನೆಯವ್ರು ಯಾರಾದ್ರೂ ಫಂಕ್ಷನ್ ಅಂತ ಹೊರಗಡೆ ಹೋದ್ರೆ ರೂಮ್ ಕಿ ಮನೆ ಕಿ ಕೊಟ್ಟಿರ್ತಾರ ಕಣ. ಹುಡುಗರು ಫ್ರೆಂಡ್ಸ್ ಗಳಿಗೆಲ್ಲ ಬಾಡಿಗೆ ಕೊಟ್ಟು ತಿಂಗಳು 35,000 ರೋಲ್ ಕಾಲ್ ಮಾಡ್ಕೊತಾ ಇದೀನಿ. ಏನಿಲ್ಲ ಆದ್ರೂ ಮಿನಿಮಮ್ 70,000 ದುಡ್ಕೋತಾ ಇದೀನಿ ಕಣ. ಅಂದ್ರೆ ತಲೆ ಹೊಡೆದೆ. ತಲೆ ಹೊಡ್ದ? ಹೋಗಲೇ. ಸರಿ ಸರ್. ಈ ನನ್ ಮಕ್ಳು ಹುಡುಗಿನೇ ನೋಡಿಲ್ಲ ಅನ್ಸುತ್ತೆ. ನಮ್ಮಂತ ಲಿಫ್ಟ್ ಅಲ್ಲಿ ಎಂತೆಂತ ಹುಡುಗಿ ನೋಡಿದೀನಿ ಗೊತ್ತಾ ನಾನು. ಎಕ್ಸ್ಕ್ಯೂಸ್ ಮೀ, ಬರ್ತೀರಾ? ಸರಿ, ಎಲ್ಗೋಬೇಕಿತ್ತು? ಮೇಲೆ ರೂಮ್ ಇದೆ ಡೈರೆಕ್ಟು. ಹಲೋ, ನಾನು ಹೇಳಿದ್ದು ಮೇಲಿನ ಫ್ಲೋರ್ ಅಲ್ಲಿ ರೂಮ್ ಇದೆ, ಅಲ್ಲಿ ಹೋಗ್ಬೇಕು ಅಂತ. ಅಂದಂಗೆ ನಿಮ್ ಗಂಡ ಫಾರಿನ್ ಅಲ್ಲಿದ್ದಾರೆ. ಏನ್ ಮಾಡ್ತಾ ಇದಾರೆ? ಅಲ್ಲೂ ನನ್ನ ಗಂಡನೇ ಆಗಿದ್ದಾರೆ. ಜೋಕ್ ಮಾಡಿ ಜೋಕ್. ಮೋಸ್ಟ್ಲಿ ಜೋಕ್ ಕೇಳ ಬ್ರಿಟಿಷರು ಭಾರತ ಬಿಟ್ಟು ತೊಲಗಿ ಅಂತ ತೊಳಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಗಂಡ ಇಲ್ವಲ್ಲ, ಬೇಜಾರಾಗಲ್ವಾ? ಆಗುತ್ತೆ. ಅವಾಗ ದುಡ್ಡು ಕೊಟ್ಟು ಕರ್ಸ್ಕೊತೀನಿ. ಅಲ್ಲ, ನಮ್ಮಪ್ಪ ನಮ್ಮಮ್ಮ ಊರಲ್ಲಿದ್ದಾರೆ, ಬಚ್ಚಾರಿ ದುಡ್ಡು ಕೊಟ್ಟು ಕರ್ಸ್ಕೊತೀನಿ ಅಂದೆ. ಹಂಗ ಹೇಳಿದ್ರ? ಆಮೇಲೆ ನಿಮ್ ಹೆಂಡತಿ ಏನ್ ಮಾಡ್ತಾ ಇದ್ದಾರೆ? ಪುಂಗಿ ಓದೋ ಟೈಮಲ್ಲಿ ತಮಟೆನೆ ನೆನೆಸ್ತೀರ ಬಿಡಿ. ಮೇಡಮ್ ಪಲ್ಲಿ ಇಲ್ಲಿ ತುಟಿಲಿ ಒಂದ್ ಮಗು ಇರ್ಬೇಕು, ಮನೇಲಿ ಒಂದ್ ಮಗು ಇರ್ಬೇಕು ಅಂತ ಹಿರಿಕರು ಹೇಳ್ತಾ ಇರ್ತಾರೆ. ಅಯ್ಯೋ, ನನಗೂ ಬೇಕು ಅನ್ಸುತ್ತೆ. ಆದ್ರೆ ಬರೀ ಬಿಂದಿಗೆಯಿಂದ ನೀರ್ ಸೇದಕ್ಕಾಗುತ್ತಾ? ಬಾವಿನೂ ಬೇಕು ತಾನೇ. ನನ್ನನ್ನು ಕರೀರಿ, ಬಾವಿಯಿಂದ ಬಿಂದಿಗೆಯಲ್ಲಿ ನೀರ್ ಸೇದ್ ಕೊಡ್ತೀನಿ. ಹಣ್ಣು ಹಂಪ್ಲು ಏನಾದ್ರು ಬೇಕಾದ್ರೆ ಕರ್ಕೊಡಿ. ಬೇಡ ಬಿಡಿ. ಯಾಕೆ? ಸರಿ, ನಾನಿನ್ನು ಬರ್ತೀನಿ. ಬರ್ತೀರಾ? ಬಾಯ್ ಬಾಯ್. ಏನ್ ಮೇಡಮ್ ಇದು? ಬರ್ತಾ ಬೆಣ್ಣೆ ಮುಟ್ಕ ಬಂದ್ಬಿಟ್ರ? ಕೈಯೆಲ್ಲ ಅಂಟಂಟಾಗಿದೆ. ಇದು ಬೆಣ್ಣೆ ಅಲ್ಲ, ಮತ್ತೆ ನನ್ ಸ್ಕಿನ್ ಇರೋದೇ ಹಿಂಗೆ. ತುಂಬಾ ಚೆನ್ನಾಗಿದೆ. ಸರಿ, ಹೋಗ್ ಬರ್ತೀರಾ? ಮಂತ್ರಿ ನಾಯಿ ನನ್ನ ಮಗನೇ, ಈ ಫ್ಲಾಟ್ ನೋಡಕ್ ಬಂದ್ರ ಫ್ಯಾಮಿಲಿ ಅಲ್ಲ. ಈ ಮನೆ ಇಷ್ಟ ಆಗಿಲ್ಲ ಅಂತ ವಾಪಸ್ ಯಾಕೆ ಹೋಗ್ತಾರೆ ಅಂತ ನನಗೆ ಡೌಟ್ ಇತ್ತು ಕಣೋ. ಪಾಪ ಅಮಾಯಕರಿಬ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿತ್ತು. ನಾನು ಯಾರು ಗೊತ್ತೇನೋ? ಯಾರು ಗೊತ್ತೇನೋ? ಈ ಮಜಾ ರೆಸಿಡೆನ್ಸಿ ಓನರ್ ಅನಿಲ್ ಕುಮಾರ್. ನೀನ್ ಇಲ್ಲಿ ಕೆಲಸ ಮಾಡಕ್ ಯೋಗ್ಯತೆನೇ ಇಲ್ಲ ಕಣ. ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದೀನಿ.